ಅವ್ರನ್ನ ಬಿಟ್ಟು ಇವ್ರನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ನಡು ಇಲ್ಲ ಇದೆರಡೂ ಸರಿ ಇಲ್ಲಪ್ಪ, ಹೊಸ ಆಯ್ಕೆ ನನ್ನ ಕೈಯಲ್ಲಿದೆ ಅಂತ ಒಬ್ರು ಹೇಳ್ತಾ ಇದ್ದಾರೆ. ಆ ಆಯ್ಕೆನೇ ಜನರ ಹತ್ರ ತಲುಪಿಸೋದೇ ಹೋದ್ರೆ ಅವ್ರು ಯಾಕೆ ಆಯ್ಕೆ ಮಾಡ್ಕೋಬೇಕು? ಜನ ಯಾಕೆ ಆಯ್ಕೆ ಮಾಡ್ಕೋಬೇಕು? ಅಲ್ಲ, ಈ ತಲುಪಿಸೋ ದಾರಿ ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ಲಕ್ಷಾಂತರ ಕೋಟ್ಯಾಂತರ ಯುವಕರಿದ್ದಾರೆ, ಅವ್ರ ಕೈಯಲ್ಲಿ ಮೊಬೈಲ್ ಇದೆ. ಒಬ್ಬೊಬ್ಬರು 4 ಜನಕ್ಕೆ ತಲುಪಿಸಿದ್ರೆ ಅದು ಕೋಟಿ ಆಗೋಗ್ಬಿಡುತ್ತೆ. 4 ಜನಕ್ಕೆ ಅವ್ರ ಮನೆಯವ್ರನ್ನ ಬದಲಾಯಿಸಿದ್ರೆ ಸಾಕು, ಅವರು ಕನ್ವಿನ್ಸ್ ಆಗಿ ಅವ್ರ ಪಕ್ಕದಲ್ಲಿರೋನ್ನ ಬದಲಾಯಿಸಿದ್ರೆ ಸಾಕು. ಏನು ಹೇಳಿ, ವೆರಿ ಸಿಂಪಲ್. ಅದು ನನ್ನೊಳಗೆ ಬರಬೇಕದು. ಇಲ್ಲ, ಈ ಬದಲಾವಣೆ ಬೇಕು ನನಗೆ. ಇದು ಬದಲಾವಣೆ ಅಲ್ಲ, ಇದು ಇಲ್ಲಿ ಮತ್ತೆ ಹೂಡಿಕೆ ಆಗ್ತಿದೆ ಹಣ. ಅಂದರೆ ನಿಮ್ಗೆ ಈ ರ್ಯಾಲಿಗಳ ಮೇಲೆ ನಂಬಿಕೆ ಇಲ್ಲ? ಹಂಗಲ್ಲ, ರ್ಯಾಲಿಗಳ ಬಗ್ಗೆ ಅಲ್ಲ ನಾನು ಹೇಳ್ತೀರ. ಅಲ್ಲಿ ಹೂಡ್ತಾ ಇರೋ ಹಣದ ಲೆಕ್ಕ ಹಾಕೊಳ್ಳಿ. ಆ ಹಣ ಎಲ್ಲಿಂದ ಬರ್ತಾ ಇದೆ, ಯಾರು ಕೊಡ್ತಾ ಇದ್ದಾರೆ, ಯಾರು ತಂದಾಗ್ತಾ ಇದ್ದಾರೆ, ಏನಕ್ಕೋಸ್ಕರ ತಂದಾಗ್ತಾ ಇದ್ದಾರೆ ಅಷ್ಟು ಹಣನ. ಈಗ 1,000 ಕೋಟಿ ಒಂದು ಎಲೆಕ್ಷನ್ನಿಗೆ ಮಿನಿಮಮ್ ಖರ್ಚಾಗತ್ತೆ ಅಂತ ನಾವು ಮಾತಾಡ್ತೀವಿ ಅಂದರೆ 1,000 ಕೋಟಿ ಅಂದ್ರೆ ಏನು ಬಾಯಲ್ಲಿ ಹೇಳೋ ಅಷ್ಟು ಈಸಿನ ಅದು? ಆ 1,000 ಕೋಟಿ ಇಲ್ಲಿ ಆಗ್ತಾನೆ ಅಂದ್ರೆ ಎಷ್ಟು ಕೋಟಿಯಲ್ಲಿ ಲಾಭ ಇರ್ಬೋದು ಇಲ್ಲಿ? ಅಥವಾ 1,000 ಕೋಟಿ ಸುಮ್ಮನೆ ಏನೋ ನಾನು ಗೆಲ್ಲೋದಕ್ಕೋಸ್ಕರ ಆಗ್ತಾ ಇದ್ದಾರೆ, ಬರೀ ಒಂದು ಇದಕ್ಕೋಸ್ಕರ? ಅಲ್ಲ ಉಪೇಂದ್ರ ಅವರೇ, ಈಗ ಕರೆಕ್ಟ್ ನೀವು ಹೇಳ್ತಿರೋದು ಕಾನ್ಸೆಪ್ಟ್, ನಾನು ಇದನ್ನು ಒಪ್ಕೊಳ್ತೀನಿ. ಹೌದು, ಇದು 1,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ. ಇದು ಏನಕ್ಕೆ ಬೇಕಾಗಿ ಮಾಡ್ತಾರೆ? ಬಂಡವಾಳ ಹೂಡಿದವನು ಲಾಭಕ್ಕಾಗಿ ಮಾಡ್ತಾನೆ ಅನ್ನುವಂಥ ಸಾಮಾನ್ಯವಾಗಿ ನಮಗೆಲ್ಲರೂ ಕೂಡ ಅರ್ಥ. ನಾವು ಕೂಡ ಈ ವ್ಯವಸ್ಥೆಯ ಭಾಗವಾಗಿ ಈ ವ್ಯವಸ್ಥೆಯ ಒಳಗಡೆ ಇರುವಂತಹ ಜನರು ಪ್ರತಿಯೊಬ್ಬರು ಕೂಡ, ಪ್ರತಿಯೊಬ್ಬ ನಾಗರಿಕನು ಕೂಡ ವ್ಯವಸ್ಥೆ. ಆದರೆ ಓಕೆ, ಇದು ಸರಿ ಇಲ್ಲಪ್ಪ, ಇದು ಸರಿ ಇಲ್ಲ, ನಮ್ಮಲ್ಲಿ ಹೊಸತನ ಬೇಕು ಅನ್ನುವಂಥದ್ದು ಆದಾಗ, ಹೌದು ಯುವಕರ ಕೈಯಲ್ಲಿ ಮೊಬೈಲ್ ಇದೆ, ಯುವಕರಿಗೆ ರೀಚ್ ಆಗೋದಕ್ಕೆ ಅವಕಾಶಗಳಿದ್ದಾವೆ, ನಾನಾ ಮಾರ್ಗಗಳಿದ್ದಾವೆ. ತನ್ನನ್ನು ಈ ವ್ಯವಸ್ಥೆಯಿಂದ ಹೊರಗೆ ತರುವ ಅಥವಾ ತಾವು ಬಯಸುವ ಒಂದು ಹೊಸ ಆದರ್ಶದ ದಾರಿಯಲ್ಲಿ ನಡಿಬೇಕಾಗಿರುವಂಥದ್ದಕ್ಕೆ ನೀವು ಅವ್ರನ್ನ ನಾಯಕ ಅಂತ ಕರಿತೀರಾ, ಸೇವಕ ಅಂತ ಕರಿತೀರಾ, ನಾವು ಕೆಲಸ ಕೊಡುವಂಥ ಪ್ರಜಾಪ್ರಭುತ್ವದ ಒಳಗಡೆ ಇರುವಂಥ ಕೆಲಸ ಕೊಡುವಂಥದ್ದು, ಯಾಕೆಂದರೆ ಪ್ರಜೆಗಳ ಸೇವಕ ಅಂತೇಳಿ ಅದನ್ನು ಕರಿತೀರಾ, ಪ್ರಜೆಗಳ ಪ್ರಭು ಅಂತ ಕರಿತೀವಿ, ಅದು ಆಮೇಲೆ ಮಾತು. ಈ ಮಾತುಗಳಿಗೆ ಗಂಟು ಬಿತ್ಕೊಂಡು ಕೂತ್ಕೊಳ್ಬೇಕಾ ನಾವು, ಅಥವಾ ಆ ಜನರ ನಡುವೆ ಹೋಗಿ ನೋಡ್ರಪ್ಪ ಇದು ಸರಿ ಇಲ್ಲ, ಹಾಗಾಗಿ ನಾನು ಇಂಥದ್ದೊಂದು ಕಾನ್ಸೆಪ್ಟನ್ನು ನಿಮ್ಮ ಮುಂದೆ ತಂತಾ ಇದ್ದೀನಿ, ನಾನು ಇದನ್ನು ಮಾಡಬೇಕು ಅನ್ನೋದನ್ನು ನೇರವಾಗಿ ಅವರಿಗೆ ಹೇಳಬೇಕಾದ ಅವಶ್ಯಕತೆ ಇದೆ ಅಂತೇಳಿ ಅನ್ಸೋದಿಲ್ವಾ? ಆ ಪ್ರಯತ್ನ ಎಷ್ಟರ ಮಟ್ಟಿಗೆ ನಡೆಯುತ್ತೆ ನಿಮ್ಮ ಕಡೆಯಿಂದ? ಅಲ್ಲಲ್ಲ, ನಾನು ಈ ಪ್ರಯತ್ನ 5-6 ವರ್ಷದಿಂದನೂ ಮಾಡ್ತಾನೇ ಇದ್ದೀನಿ. ಏನು ಹೇಳಿ, ಹಳ್ಳಿಗಳಿಗೆ ಹೋಗಿದ್ದೀನಿ, ಕಾಲೇಜ್ಗಳಿಗೆ ಹೋಗಿದ್ದೀನಿ. ಇನ್ನು ಎಷ್ಟು ಹಳ್ಳಿಗಳಿಗೆ ಹೋಗ್ಬೇಕು ಗೊತ್ತಿಲ್ಲ. ಇನ್ನು ಎಷ್ಟು ಇವಾಗ ಸಿಟಿಲಿ ರೋಡ್ಗಿಳಿದ ಅಂದರೆ ಟ್ರಾಫಿಕ್ ಜಾಮ್ ಆಗುತ್ತೆ. ಏನು ಹೇಳಿ, ಅಲ್ಲೇನೋ ಮೈಕ್ ಇಟ್ಕೊಂಡು ಮಾತಾಡೋಕ್ಕಲ್ಲ, ಅದಕ್ಕೊಂದು ಸಿಸ್ಟಮ್ ಇದೆ. ಅವಾಗ ಪೊಲೀಸರು ಬರ್ತಾರೆ, ಪಕ್ಕದಲ್ಲಿ ಒಂದು ಫೀಲ್ಡ್ ಇದೆ, ಅಲ್ಲಿ ಹೋಗಿ ಅಂತಾರೆ. ಹೌದು, ಅಲ್ಲಿ ಹೋದರೆ ಅಲ್ಲಿ ಮತ್ತೆ ಜನ ಗೊತ್ತಾಗಬೇಕು ಅಲ್ವಾ, ಅವ್ರವ್ರ ಕೆಲಸದಲ್ಲಿ ಇರ್ತಾರೆ. ಅಲ್ಲೊಂದು ಅಟ್ಲೀಸ್ಟ್ ಮೈಕ್ ಹಾಕ್ಕೊಂಡು ಹೇಳ್ಬೇಕು, ನಾಡಿದ್ದು ಉಪೇಂದ್ರ ಅವ್ರು ಬರ್ತಾ ಇದ್ದಾರೆ ಮಾತಾಡೋಕ್ಕೆ ಬನ್ನಿ ಅಂತ. ಇಲ್ಲ, ಅಲ್ಲಿ ಬಳಕೆ ಆಗುತ್ತಲ್ಲ, ನಾನು ಬರ್ತಾ ಇದ್ದೀನಿ ಅವಾಗ ದಿವಸ ಬನ್ನಪ್ಪ ಪಾರ್ಕ್ ಅಲ್ಲಿ ಸಂಜೆ 5 ಗಂಟೆಗೆ ಇರ್ತೀನಿ ಬನ್ನಪ್ಪ ಪಾರ್ಕ್ ಅಲ್ಲಿ ಗೊತ್ತಾಗಲ್ವಾ? ಪಾರ್ಕಿಗೆ ಯಾಕೆ ಬರ್ತೀರಪ್ಪ, ನಾನು ಲೈವ್ ಬರ್ತಿದ್ದೀನಿ, ಮೊಬೈಲ್ ಓಪನ್ ಮಾಡ್ಕೊಳ್ಳಿ, ನಾನು ಮಾತಾಡ್ತೀನಿ ನಿಮ್ಮ ಹತ್ರ, ಒಬ್ಬೊಬ್ಬರ ಹತ್ರ ಪರ್ಸನಲ್ ಮಾತಾಡ್ತೀನಿ ಅಂತ ಹೇಳೋ ಅಂತ ನೋಡ್ಬೇಕು. ನೋಡಿ ಅವ್ರ ಹೈಟ್ ಅವಾಗ ಗೊತ್ತಾಯ್ತು, ಅವ್ರು ನನ್ನ ಕಣ್ಣೆದ್ರಿಗೆ ಅವ್ರು ಹಿಂಗ್ ಕಾಣ್ತಾರೆ. ನಾಯಕನನ್ನ ಕಣ್ಣಾರ ನೋಡ್ಬೇಕು. ಹೇಳಿ, ನಾಯಕ ಆರ್ಟಿಸ್ಟ್ ಆಗಿ ಬಿಟ್ಬಿಡಿ, ನಾನು ಬಿಟ್ಬಿಡಿ. ನಾನು ಹೇಳ್ತಿರೋದು ಒಬ್ಬ ಆರ್ಟಿಸ್ಟ್ ನೋಡ್ಬೇಕನ್ನೋದು ಬೇರೆ. ಒಬ್ಬ ವ್ಯಕ್ತಿ, ನೀವೇ ಆರ್ಟಿಸ್ಟ್ ಆಗಿ ಅಲ್ಲ, ನಿಮ್ಮನ್ನ ಪ್ರಜೆಗಳ ನಾಯಕನಾಗಿ ನೋಡುವಂತ ಸಂದರ್ಭದಲ್ಲಿ ಪ್ರಜೆಗಳ ನಾಯಕರಾಗೂ ನೋಡ್ಬಿಡಿ, ಸೇವಕನಾಗಿ ನೋಡುವ, ಪ್ರಜೆಗಳ ಸೇವಕನಾಗಿ ನೋಡುವ, ಸೇವಕ ಬೇಡುವ ಕೆಲಸದವ್ರು ನೋಡಿ. ನೀವು ಮೊಬೈಲಲ್ಲೂ ನೋಡ್ಬೋದು. ಈಗ ನಿಮ್ಮ ಮನೆಗೆ ಒಬ್ರು ಕೆಲಸಕ್ಕೆ ಯಾರನ್ನ ಒಬ್ಬರನ್ನ ಸೇರಿಸ್ಕೊಳ್ತೀರಿ ಅಂದ್ರೆ ನಿಮ್ಮ ಮನೇಲಿ ನೀವು ಅವ್ರನ್ನ ಮೊಬೈಲಲ್ಲಿ ಪ್ರೊಫೈಲ್ ನೋಡ್ಕೊಂಡು ಕರೆಸ್ತೀರಾ, ಅಥವಾ ನೀವು ಮನೆಗೆ ಕರೆದು? ಎಷ್ಟೋ ಸತಿ ನಾನು ಮೊಬೈಲಲ್ಲೇ ಇಂಟರ್ವ್ಯೂ ಮಾಡಿದ್ದೀನಿ. ಏನಪ್ಪ ಇದು, ನೀನು ಯಾರು, ನಿಂದು ಎಲ್ಲ ಇದೆಯಾ, ಡಾಕ್ಯುಮೆಂಟ್ಸ್ ಎಲ್ಲ ಇದೆಯಾ, ಓಕೆ ಈ ದಿನ ಬಾ ಅಂತ. ಓಕೆನಾ, ಬರ್ತಾರೆ. ಆಮೇಲೆ ಒಂದ್ಸತಿ ಪರ್ಸನಲ್ ಆಗಿ ಮಾತಾಡ್ತೀವಿ. ಅದು ಮನೆ ವಿಷಯಕ್ಕೆ ಹೇಳಿ, ಸಣ್ಣ ಮನೆ ವಿಷಯಕ್ಕೆ. ಇದು ಇಷ್ಟು ದೊಡ್ಡ ಸ್ಟೇಟು ನೇಷನ್ ತಗೊಳ್ಳಿ. ನಾನು ಕೇಳ್ತೀನಿ, ಇದನ್ನೇ ಒಂದು ಕ್ವಶನ್ ಕೇಳ್ತೀನಿ ನಾನು ನಿಮ್ಗೆ, ಅದನ್ನ ಕೇಳ್ತಾ ಇರೋದು. ನೀವು ಯಾವತ್ತಾರ ಇದನ್ನ ಯಾಕೆ ಬಯಸಿಲ್ಲ? ಎಲೆಕ್ಷನ್ ನಿಮ್ಮ ಪ್ರಕಾರ ಗೆದ್ರ ಮೇಲೆ ಎಷ್ಟು ಹಳ್ಳಿಗೆ ಬಂದಿದ್ದೀರಾ ನೀವು? ಎಷ್ಟು ಜನಸಂಪರ್ಕ ಮಾಡಿದ್ದೀರಾ? ಯಾರು ಕೇಳ್ತಾನೆ ಇಲ್ವಲ್ಲ ಅದನ್ನ. ಬೇಡವೇ ಬೇಡವಾ ಅದು? ಇಲ್ಲ, ಅದನ್ನು ಕೇಳ್ತಾ ಇರುವ ಕಾರಣಕ್ಕಾಗಿ ತಾನೇ ಕರ್ನಾಟಕದಲ್ಲಿ ಈಗ ಜನಸ್ಪಂದನ ಕಾರ್ಯಕ್ರಮಗಳನ್ನು ಮಾಡಬಹುದು, ಅಥವಾ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮಗಳನ್ನು ಮಾಡಿರುವಂಥವ್ರು ಇರ್ಬೋದು, ಅಥವಾ ಜನತಾ ದರ್ಶನವನ್ನು ಮಾಡಿದಂಥ ಮುಖ್ಯಮಂತ್ರಿಗಳಿರ್ಬೋದು. ಇವರೆಲ್ಲರೂ ಕೂಡ ಇದನ್ನು ಮಾಡಿದ್ದು ಜನರ ಹತ್ರಕ್ಕೆ ನಾವು ತಲುಪಬೇಕು ಅನ್ನೋ ಉದ್ದೇಶದಿಂದಿಗೆ ಹೊರತು ಬೇರೆ ಬೇರೆಯವರು ಬೇರೆ ಬೇರೆ ಕಾನ್ಸೆಪ್ಟ್ಗಳಲ್ಲಿ ಮಾಡಿರ್ಬೋದು. ಆದರೆ ಅಂತಿಮವಾದಂಥ ಉದ್ದೇಶ ಅಂದರೆ ಪ್ರಜೆಗಳ ಹತ್ರ ತಲುಪಬೇಕು, ಪ್ರಜೆಗಳ ಬಗ್ಗೆ ಭಯ ಇರೋ ಕಾರಣಕ್ಕಾಗಿ ತಾನೆ ಪ್ರಜೆಗಳ ಹತ್ರ ತಲುಪಬೇಕು ಅಂತ ಹೇಳಿ ಎಲ್ಲ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಹೋಗಿದ್ದು. ಇವಾಗ ನೀವು ಯಾವ್ಯಾವ ಸರ್ಕಾರಗಳ ಅವಧಿಯಲ್ಲಿ ಯಾವ್ಯಾವ ನೀವು ಜನರ ಹತ್ರನೇ ಹೋಗಿ ನೋಡಿ, ಜನರ ಹತ್ರನೇ ಹೋಗಿ ನೋಡಿ. ಯಾವಾಗ ನೀವು ಕಾಣಿಸ್ತೀರಾ ಅಂದರೆ ಎಲೆಕ್ಷನ್ ಬಂದಾಗ ಒಂದು ರ್ಯಾಲಿಲಿ ಕಾಣಿಸ್ತಾರೆ ಅವರು, ಯಾವುದೋ ಒಂದು ಫಂಕ್ಷನ್ಗೆ ಕಾಣಿಸ್ತಾರೆ ಅವರು.
ಮನೆ ಮನೆಗೆ ಹೋಗಿ ಎಲೆಕ್ಷನ್ ಟೈಮು ನಿಮ್ದೇನಾರ ಸಮಸ್ಯೆ ಇದೆಯಾ, ರಸ್ತೆ ಸಮಸ್ಯೆ ಇದೆಯಾ, ಇದು ಸಮಸ್ಯೆ ಇದೆ ಅಂತ ಕೇಳೋವಂಥವ್ರು ಎಷ್ಟು ಜನ ಇದ್ದಾರೆ? ಇಲ್ಲ ಅಂತ ಹೇಳ್ತಿಲ್ಲ, ಈ ಥರ ಮಾಡಿರೋ ನೀವೇ ಹೇಳಿದ್ರಿ, ಆ ಥರ ಮಾಡಿರೋರು ಇದ್ದಾರೆ, ಇಲ್ಲ ಅಂದರೆ ಅಂಥವ್ರ ಸಂಖ್ಯೆ ಜಾಸ್ತಿ ಆಗಬೇಕಲ್ವಾ? ಅದು ಟಾಕ್ ಆಫ್ ದಿ ಡಿಸ್ಕಷನ್ ಆಗಬೇಕಲ್ವಾ? ಹೌದು. ನೀವು ಎಲೆಕ್ಷನ್ ಮುಂಚೆ ನೀನೀಗ ಬರ್ತೀಯೋ ಇಲ್ವೋ ಗೊತ್ತಿಲ್ಲಪ್ಪ, ನಾನು ನಿನಗೆ ಹಾಕ್ತೀನಿ, ನಿನಗೆ ಇದು ಮಾಡ್ತೀನಿ, ನೀನು ಯಾವ ಥರ ಕೆಲಸ ಮಾಡ್ತೀಯಾ, ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನನ್ನ ಹತ್ರ ಹೆಂಗೆ ಬರ್ತೀಯಾ, ನೀನು ಪರ್ಸ್ನಲಾಗಿ ಬರ್ತೀಯಾ, ನನ್ನ ಸಮಸ್ಯೆಗಳು ನೀನು ಆಲಿಸ್ತೀಯಾ, ಪ್ರಾಬ್ಲಮ್ ಆದಾಗ ನೀನು ಅಲ್ಲಿ ಬಂದು ನಿಂತ್ಕೊತೀಯಾ, ನನಗೆ ಸಾಲ್ವ್ ಮಾಡಿ ಕೊಡ್ತೀಯಾ? ಇವತ್ತು ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ, ಯಾರೋ ಒಬ್ರು ಹಾಕಿದ್ದೆ, ನಾನು ಸರ್ಕಾರಿ ಇದಕ್ಕೆ ಹೋಗಿದ್ದೆ, ನಂದೊಂದು ಏನೋ ಒಂದು ಖಾತಾ ಚೇಂಜ್ ಮಾಡೋಕ್ಕೆ ಏನೋ ಅವರೊಬ್ಬರು ಫ್ರಸ್ಟ್ರೇಟಾಗಿ ಮಾತಾಡಿದ್ದಾರೆ. ನೋಡಿ, ಈ ಥರ ನಾನು 1 ತಿಂಗಳು ಓಡಾಡಿದ್ದೀನಿ, ನನ್ನ ಕೆಲಸನೇ ಆಗಲಿಲ್ಲ, ಕೊನೆಗೂ ನನಗೆ ಆಗದೇನೆ ಲಂಚ ಕೊಟ್ಟೆ, ನನ್ನ ಕೆಲಸ ಇಮ್ಮಿಡಿಯೇಟಾಗಿ ನೋಡಿ ಬಂದಿದೆ. ಇನ್ಯಾರ ಹೇಳಿದ್ರೆ ಲಂಚ ಕೊಡೋದು ತಪ್ಪು ತಗೊಳ್ಳೋದು ತಪ್ಪು ಅಂದರೆ ನಾನು ಸರಿ ಇರಲ್ಲ, ಇದು ಓಪನ್ ಆಗಿ ಹೇಳ್ತೀನಿ ಅಂತ ಅಷ್ಟು ಕೋಪದಲ್ಲಿ ಹೇಳಿದ್ರು. ಇದು ಸತ್ಯನೇ ತಾನೇ? ಹೌದು. ಇದೇ ತಾನೇ? ಹೌದು. ಇದು ಬದಲಾವಣೆ ಆಗ್ಬೇಕು ತಾನೆ? ಹಿಂಗೆ ಕೇಳಿ ಹೆಂಗೆ ಅಂತ ಮತ್ತೆ ಹೇಳ್ತೀನಿ, ಮತ್ತೆ ನಾನೇ ಅದಕ್ಕೆ ವೋಟರ್ ಡಿಸೈಡ್ ಮಾಡ್ಬೇಕು ಅದನ್ನು. ಹೌದು. ನನಗೆ ಇದು ಬದಲಾವಣೆ ಆಗಬೇಕು, ಲಂಚ ಮುಕ್ತ ಕರ್ನಾಟಕ ಆಗಬೇಕು, ಹೌದು. ಲಂಚ ಇಲ್ದಿರೋ ಕರ್ನಾಟಕ, ಏನೋ ಸರ್ಕಾರಿ ಆಸ್ಪತ್ರೆ ಏನೋ ಇದಿರಬೇಕು, ಏನೋ ಕಚೇರಿಗಳು, ಸರ್ಕಾರಿ ಆಸ್ಪತ್ರೆ ನನಗೆಲ್ಲ ಒಳ್ಳೆ ಇದು ಸಿಗಬೇಕು ಸೌಲಭ್ಯ, ಇವೆಲ್ಲ ಬದಲಾವಣೆ ಬಯಸ್ಬೇಕು ಅಷ್ಟೇ ಹೊರತು ನಾನು ಎಲೆಕ್ಷನ್ನಲ್ಲಿ ಸೇಮ್ ಓಲ್ಡ್ ನಾನು ಅದನ್ನೇ ಬಯಸ್ತೀನಿ. ಬನ್ನಿ, ಖರ್ಚು ಮಾಡಿ, ನೀವು ಕಾಣಿಸಲ್ಲ, ಮನೆ ಮನೆಗೆ ಹೋಗಿ ಪ್ರೊಸೆಷನ್ಗಳು ಮಾಡಿ, ರ್ಯಾಲಿಗಳು ಮಾಡಿ. ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ದುಡ್ಡಿದೆ, ಎಷ್ಟು ದುಡ್ಡು ಖರ್ಚಾಗುತ್ತೆ ಈಗ ಎಲ್ಲರೂ ಮಾತಾಡ್ತಿದ್ದಾರೆ, 1000 ಕೋಟಿ ಖರ್ಚಾಗ್ತಿದೆ ಅಂತ. ಈ 1000 ಕೋಟಿ ಖರ್ಚು ಮಾಡಿ ನೀವು ಬಂದು ಹೆಂಗೆ ಬಯಸ್ತೀರ? ನೀವು ಅದನ್ನು ಮಾತ್ರ ಚೇಂಜ್ ಕೇಳ್ತಾ ಇಲ್ಲ, ಇಲ್ಲಿ ಮಾತ್ರ ಬದಲಾವಣೆ ಕೇಳ್ತೀರ.